On December 18th, the Legislative Assembly witnessed intense protest as ruling party members condemned Union Home Minister Amit Shah for his alleged derogatory remarks about Dr. B.R. Ambedkar, the architect of the Indian Constitution. The controversy arose from Shah's statements during the 75th anniversary celebrations of the Constitution's adoption, which sparked widespread criticism and political debate. Ruling party members staged a demonstration in the House holding Ambedkar's portrait to emphasize their protest. BJP and JDS members defended Shah's remarks and staged a walkout, adding to the tension in the assembly. In a symbolic gesture, the ruling party placed Ambedkar's portrait prominently in front of their seats, creating a powerful visual statement. The image of the assembly illuminated by Ambedkar's presence became a powerful reminder of his legacy and the ongoing significance of his contributions to India's democratic framework. During a Rajya Sabha session on December 18th, Union Home Minister Amit Shah commented on the frequent invocation of Dr. B.R. Ambedkar's name in political discourse. He remarked it has become a fashion to repeatedly invoke Ambedkar's name. Had they taken God's name so often, they would have secured a place in heaven for 7 lifetimes. ಭಾರತೀಯ ಜನತಾ ಪಕ್ಷದ ನಾಯಕರು ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಬಗ್ಗೆ ಯಾವ ರೀತಿಯಲ್ಲಿ ಪಾರ್ಲಿಮೆಂಟಲ್ಲಿ ಭಾಷಣ ಮಾಡುವಾಗ ಅವ್ರು ಮಾತನಾಡಿದರಲ್ಲ, ಅದು ಅವರ ಮನಸ್ಥಿತಿ ಏನು ಅಂತ ನಮಗೆ ಒಂದು ಚಿತ್ರಣ ಕೊಡುತ್ತದೆ. ಅಂಬೇಡ್ಕರ್ ಅವರ ಹೆಸರು ತಗೊಳ್ಳೋದೊಂದು ಫ್ಯಾಷನ್ ಆಗಿದೆ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಂಬೇಡ್ಕರ್ ಅವರ ಹೆಸರು ಬದಲಿಗೆ ದೇವರ ಹೆಸರು ತಗೊಂಡಿದೆ, ನೀವು ಸ್ವರ್ಗಕ್ಕೆ ಹೋಗ್ತಾ ಇದ್ರಿ ಅಂತ ಅಮಿತ್ ಶಾ ಅವರು ಹೇಳ್ತಾರೆ. ಅದು ಸದನದ ಒಳಗಡೆ ಹೇಳ್ತಾರೆ. ಅವ್ರಿಗೆ ನಾವು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ, ನಿಮ್ಮ ಮನಸ್ಥಿತಿ ಏನಿತ್ತಲ್ಲ, ಮನುವಾದದ ಮನಸ್ಥಿತಿ, ಅದರಿಂದ ಇಲ್ಲೇ ಭೂಮಿಯಲ್ಲೇ ನರಕ ಮಾಡಿ ಇಟ್ಟಿದ್ರಿ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡುವ ಮೂಲಕ ಈ ನರಕವನ್ನು ಸ್ವರ್ಗವಾಗಿ ಬದಲಾಯಿಸುವ ಅವಕಾಶವನ್ನು ಕೊಟ್ಟಿದ್ದಾರೆ. ಶಕ್ತಿ ಇಲ್ಲದೆ ಇದ್ದವ್ರಿಗೆ, ಧ್ವನಿ ಇಲ್ಲದೆ ಇದ್ದವ್ರಿಗೆ, ಯಾರಿಗೆ ನೀವು ಸಿಸ್ಟಮಿನ ಹೊರಗಡೆ ಇಟ್ಟಿದ್ರಿ ಅವರಿಗೆ ಒಂದು ಅವಕಾಶ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಕೊಟ್ಟಿದ್ರು. ನಿಮಗೆ ಹೊಟ್ಟೆ ನೋವು ಇರೋದು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತ, ನೀವು ಬದಲಾವಣೆ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿರೋದೇ ಈ ಸಂವಿಧಾನವನ್ನು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಏನು ಹೇಳಿದಿರಿ, ನಿಮಗೆ ಯಾವುದೇ ಹೆಸರು ತಗೊಂಡು ನೀವು ಸ್ವರ್ಗಕ್ಕೆ ಹೋಗ್ಬೋದು. ನಮಗೆ ಈ ಪ್ರಪಂಚದಲ್ಲೇ ಸ್ವರ್ಗ ಆಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರೇ ತಗೋಬೇಕು. ಮತ್ತೆ ಫ್ಯಾಷನಬಲ್ ಆಗಬೇಕು. ನಾವೆಲ್ಲ ತಗೊಂಡು ನಾವೇ ಫ್ಯಾಷನಬಲ್ ಆಗಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಪದೇ ಪದೇ ತಗೋತೀವಿ. ನಿಮ್ಗೆ ಎಷ್ಟು ಒಳ್ಳೇದು ಕಾಣಲಿ ಬಿಜೆಪಿಯವ್ರಿಗೆ, ನಿಮ್ಗೆ ಎಷ್ಟು ನಿಮಗೆ ನೋವಾಗಲಿ, ನಾವು ತಗೊಳ್ಳೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು.